ನಮಸ್ತೆ, ಭಾಷಣ ಲೋಕಕ್ಕೆ ಸ್ವಾಗತ. ನೋಡಿ, ನಮ್ಮ ಸಮಾಜದಲ್ಲಿ ಅನೇಕ ಯುವಕರು ಮದುವೆ ಆಗದೇ ಇರತಕ್ಕಂತಹವರು ಇದ್ದಾರೆ, ಪ್ರಯತ್ನ ಮಾಡ್ತಾರೆ. ಆದರೆ ಯೋಗ ಕೂಡಿ ಬರದೇ ಇರತಕ್ಕಂತಹದ್ದು ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ನಾವು ಪರಿಹಾರವಾಗಿ ಏನಾದರೂ ಮಾಡಬಹುದೇ? ಇದನ್ನೆಲ್ಲ ನಾವು ಜ್ಯೋತಿಷ್ಶಾಸ್ತ್ರಜ್ಞರಲ್ಲಿ ಹೋದಾಗ ಅವರು ನಮಗೆ ಪರಿಹಾರ ಹೇಳ್ತಾರೆ. ಅದು ಎಲ್ಲರಿಗೂ ಕೂಡ ಅಸಾಧ್ಯ ಇರ್ತದೆ. ಅದು ಆರ್ಥಿಕವಾದ ಸಂಕಷ್ಟವೋ ಅಥವಾ ಬೇರೆ ಬೇರೆ ಕಾರಣಗಳಿರ್ತದೆ. ಹಾಗಿರುವಾಗ ನಮಗೆ ಅತ್ಯಂತ ಸುಲಭದಲ್ಲಿ ಯಾವ ರೀತಿ ಮಾಡಬಹುದು, ಪೂಜೆಯೋ ಪುನಸ್ಕಾರಗಳೋ ಅಥವಾ ಜಪವೋ ಯಾವುದನ್ನೆಲ್ಲ ಹೇಗೆ ಮಾಡಬಹುದು, ನಮಗೆ ಅತ್ಯಂತ ಸುಲಭದಲ್ಲಿ ಹೇಗೆ ಮಾಡಬಹುದು ಎನ್ನುವಂತಹ ವಿಚಾರವನ್ನು ನಾವು ಈ ವಿಡಿಯೋದಲ್ಲಿ ನೋಡಿಕೊಳ್ಳುವ. ನಲವತ್ತೊಂದು ದಿನಗಳ ಕಾಲ ಮಾಡತಕ್ಕಂತಹ ಈ ಜಪದ ಸಂಕಲ್ಪವನ್ನು ಯಾವ ರೀತಿ ಮಾಡುವುದು ಅಂತ ನಾವು ನೋಡುವ. ಬೆಳಗ್ಗೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು. ದೇವರ ಮುಂದೆ ದೀಪ ಹಚ್ಚಿ ನಿಮ್ಮ ಮನೆ ದೇವರನ್ನು ಅಥವಾ ಇಷ್ಟ ದೇವರನ್ನು ಸ್ಮರಿಸಿ ವಿಡಿಯೋದಲ್ಲಿ ತೋರಿಸಿದಂತೆ ಎಡಗೈಯಲ್ಲಿ ಹೂವು ಅಕ್ಷತೆ ಹಿಡಿದುಕೊಂಡು ಬಲಗೈಯಿಂದ ಮುಚ್ಚಿ ಈ ಕೆಳಗಿನಂತೆ ಸಂಕಲ್ಪ ಮಾಡಬೇಕು. ಹೇ ಪರಮಾತ್ಮ, ಗೊತ್ತಿದ್ದರೆ ನಕ್ಷತ್ರವನ್ನು ಮತ್ತು ರಾಶಿ ಗೊತ್ತಿದ್ದರೆ ರಾಶಿಯನ್ನು ಮತ್ತು ನಮ್ಮ ಹೆಸರನ್ನು ಹೇಳಿ ಸಂಕಲ್ಪ ಮಾಡಬೇಕು. ನನ್ನ ವಿವಾಹಕ್ಕೆ ಇರುವ ಎಲ್ಲ ವಿಘ್ನಗಳು ದೋಷಗಳು ಪರಿಹಾರವಾಗಿ ನನಗೆ ಬಯಸಿದ ಪತ್ನಿ ಸಿಗುವಂತೆ ಅನುಗ್ರಹಿಸು. ಈ ಉದ್ದೇಶಕ್ಕಾಗಿ ನಾನು 41 ದಿನಗಳ ಕಾಲ ಭಕ್ತಿಯಿಂದ ಜಪ ಪ್ರಾರ್ಥನೆಯನ್ನು ಮಾಡುತ್ತೇನೆ. ನನ್ನ ಮೇಲೆ ಕೃಪೆ ತೋರಿ ನನ್ನ ಜೀವನದಲ್ಲಿ ಶುಭ ವಿವಾಹ ನೆರವೇರಲು ಅನುಗ್ರಹಿಸು. ಹೀಗೆ ಹೇಳಿ ಎಡಗೈಯಿಂದ ಹೂ ಅಕ್ಷತೆಯನ್ನು ಬಲಕೈಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಹರಿವಾಣಕ್ಕೆ ಬಿಡಬೇಕು. ಮಮ ಶೀಘ್ರಮೇವ ವಿವಾಹ ಪ್ರಾಪ್ತ್ಯರ್ಥಂ ವಿಶ್ವಾವಸುಗಂಧರ್ವರಾಜ ಮಂತ್ರ ಜಪಮಹಂಕರಿಷ್ಯೆ ಅಂತ ಹೇಳಿ ಅಕ್ಷತೆಯನ್ನು ಬಿಡುವಂಥದ್ದು. ಆ ಮಂತ್ರ ಈ ರೀತಿ ಇದೆ. ಓಂ ವಿಶ್ವಾವಸುಃ ಓಂ ವಿಶ್ವಾವಸುಃ ಗಂಧರ್ವರಾಜಃ ಗಂಧರ್ವರಾಜಃ ಕನ್ಯಾಸಹಸ್ರಾವೃತಃ ಕನ್ಯಾಸಹಸ್ರಾವೃತಃ ಮಮಾಭಿಲಷಿತಾಂ ಮಮಾಭಿಲಷಿತಾಂ ಕನ್ಯಾಂ ಕನ್ಯಾಂ ಪ್ರಯಚ್ಛ ಸ್ವಾಹ ಪ್ರಯಚ್ಛ ಸ್ವಾಹಾ. ಓಂ ವಿಶ್ವಾವಸುರ್ಗಂಧರ್ವರಾಜಃ ಓಂ ವಿಶ್ವಾವಸುರ್ಗಂಧರ್ವರಾಜಃ ಕನ್ಯಾಸಹಸ್ರಾವೃತಃ ಕನ್ಯಾಸಹಸ್ರಾವೃತಃ ಮಮಾಭಿಲಷಿತಾಂ ಕನ್ಯಾಂ ಮಮಾಭಿಲಷಿತಾಂ ಕನ್ಯಾಂ ಪ್ರಯಚ್ಛ ಸ್ವಾಹ ಪ್ರಯಚ್ಛ ಸ್ವಾಹಾ ಎಂದು 108 ಬಾರಿ ಜಪಿಸಬೇಕು. ಈ ಮಂತ್ರದ ಅರ್ಥ ಏನು ಕೇಳಿದರೆ, ಸಾವಿರಾರು ಕನ್ಯೆಯರಿಂದ ಸುತ್ತುವರಿದಿರುವ ಗಂಧರ್ವರಾಜ ವಿಶ್ವಾವಸುವೆ, ನನ್ನ ಅಭಿಲಾಷೆಗೆ ತಕ್ಕ ಯೋಗ್ಯ ಕನ್ಯೆಯನ್ನು ನನಗೆ ಅನುಗ್ರಹಿಸು ಎಂದು. ಇದಾದ ನಂತರ ಪತ್ನೀಂ ಮನೋರಮಾಂ ಮಂತ್ರವನ್ನು 21 ಬಾರಿ ಜಪಿಸಿರಿ. ಪತ್ನೀಂ ಮನೋರಮಾಂ ದೇಹಿ ಪತ್ನೀಂ ಮನೋರಮಾಂ ದೇಹಿ ಮನೋವೃತ್ತಾನುಸಾರಿಣೀಂ ಮನೋವೃತ್ತಾನುಸಾರಿಣೀಂ ತಾರಿಣೀಂ ದುರ್ಗ ಸಂಸಾರ ತಾರಿಣೀಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವಾಂ ಸಾಗರಸ್ಯ ಕುಲೋದ್ಭವಾಂ. ಪತ್ನೀಂ ಮನೋರಮಾಂ ದೇಹಿ ಮನೋವೃತ್ತಾನುಸಾರಿಣೀಂ ಪತ್ನೀಂ ಮನೋರಮಾಂ ದೇಹಿ ಮನೋವೃತ್ತಾನುಸಾರಿಣೀಂ ತಾರಿಣೀಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವಾಂ ತಾರಿಣೀಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವಾಂ. ಅಂದರೆ, ದೇವಿಯೇ, ನನ್ನ ಮನಸ್ಸಿಗೆ ಹೊಂದಿಕೊಳ್ಳುವ ಸದ್ಗುಣವುಳ್ಳ ಉತ್ತಮ ಕುಟುಂಬದಲ್ಲಿ ಜನಿಸಿದ ಮತ್ತು ಜೀವನದ ಸಂಸಾರ ಸಾಗರವನ್ನು ದಾಟಲು ಸಹಕಾರಿಯಾದ
ಪತ್ನಿಯನ್ನು ಅನುಗ್ರಹಿಸು ಎಂದರ್ಥ. ಇದಾದ ನಂತರ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮಃ ಶಿವಾಯ ಎಂಬ ಜಪವನ್ನು 21 ಬಾರಿ ಜಪಿಸಿರಿ. ಜಪವೆಲ್ಲ ಮುಗಿದಾದ ನಂತರ ಬ್ರಹ್ಮಾರ್ಪಣ ಬಿಡಬೇಕು. ಅನೇನ ಕೃತ ಜಪ ಕರ್ಮಣ ಶ್ರೀ ಪರಮೇಶ್ವರ ಪ್ರೀಯತಾಂ ಓಂ ತತ್ಸತ್ ಬ್ರಹ್ಮಾರ್ಪಣಮಸ್ತು ಅಂತ ಹೇಳಿ 1 ಬಿಂದು ನೀರನ್ನು ಬಲದ ಕೈಯಲ್ಲಿ ತಟ್ಟೆಗೆ ಬಿಟ್ಟರೆ ಆಯಿತು. ಈ ಜಪವನ್ನು ಸಾಧ್ಯ ಇದ್ದರೆ ಬೆಳಗ್ಗೆ ಮಾಡುವುದು ಉತ್ತಮ. ಬೆಳಗ್ಗೆ ಸಮಯದಲ್ಲಿ ಮಾಡುವುದಕ್ಕೆ ಅಸಾಧ್ಯ ಇದ್ದರೆ ಸಾಯಂಕಾಲ ಕೂಡ ಮಾಡಬಹುದು. ಒಂದು ವೇಳೆ 2 ಹೊತ್ತಿನಲ್ಲಿ ಕೂಡ ಮಾಡಬಹುದು ಅಂತ ಸಾಧ್ಯ ಇದ್ದವರು 2 ಹೊತ್ತನ್ನು ಕೂಡ ಮಾಡಬಹುದು. ಈ ಜಪ ಮಾತ್ರವಲ್ಲದೆ ಅನ್ನದಾನ ಸೇವೆ ಮಾಡಬಹುದು, ಗೋ ಸೇವೆ ಮಾಡಬಹುದು, ಅಗತ್ಯ ಇದ್ದವರಿಗೆ ಸಹಾಯ ಮಾಡುವಂಥದ್ದು ಇದೆಲ್ಲವನ್ನು ಕೂಡ ಮಾಡಬಹುದು. ಮಾಡಿದರೆ ಅದು ಅನುಕೂಲಕರವಾಗಿ ಬರ್ತದೆ. ಈ ಸಂಕಲ್ಪವನ್ನು ಯಾವುದೇ ಶುಭ ದಿನದಲ್ಲಿ ಪ್ರಾರಂಭ ಮಾಡಬಹುದು. ಉದಾಹರಣೆಗೆ ಸೋಮವಾರ, ಶುಕ್ರವಾರ, ಗುರುವಾರ ಇದೆಲ್ಲವೂ ಕೂಡ ಒಳ್ಳೆಯ ದಿನಗಳೇ. ಸಾಧ್ಯ ಇದ್ದವರು ನಿಮ್ಮ ಜಾತಕವನ್ನು ಒಮ್ಮೆ ಜ್ಯೋತಿಷಿಗಳ ಬಳಿಗೆ ತೋರಿಸಿ. ಜ್ಯೋತಿಷಾಸ್ತ್ರಜ್ಞರು ಸಾಮಾನ್ಯವಾಗಿ ಜಾತಕ ವಿಮರ್ಶೆ ಮಾಡುವಾಗ ಜಾತಕದಲ್ಲಿ ಸಪ್ತಮ ಭಾವವನ್ನು ನೋಡ್ತಾರೆ, ಸಪ್ತಮಾಧಿಪತಿಯನ್ನು ಕೂಡ ನೋಡ್ತಾರೆ. ಆಮೇಲೆ ಶುಕ್ರ, ಗುರು, ಈ ದಶೆಯ ಈ ಗ್ರಹಗಳ ಬಲವನ್ನೆಲ್ಲ ನೋಡ್ತಾರೆ. ಕೆಲವು ಜಾತಗಳಲ್ಲಿ ಬೇರೆ ಬೇರೆ ವಿಚಾರ ಮಾಡಬೇಕಾಗ್ತದೆ. ಕುಜ, ಶನಿ, ರಾಹು ಇದೆಲ್ಲ ದೋಷ ಇರುವಂತಹದ್ದು ಕೂಡ ಇರ್ತದೆ. ಅದಕ್ಕೆ ಪರಿಹಾರವಾಗಿ ಕುಜ ಶಾಂತಿ ಹೋಮವೋ, ಶನಿ ಶಾಂತಿ, ಬ್ರಹ್ಮಣ್ಯ ಆರಾಧನೆ, ಶಿವಪೂಜೆ, ಶಿವಾರಾಧನೆ, ಆಮೇಲೆ ರುದ್ರಾಭಿಷೇಕ, ದಾನ ಧರ್ಮ, ಗೋಸೇವೆ ಇತ್ಯಾದಿ ಇತ್ಯಾದಿ ಕೆಲವೆಲ್ಲ ಪರಿಹಾರಗಳನ್ನೆಲ್ಲ ಹೇಳ್ತಾರೆ. ಅದೇ ರೀತಿ ಮಾಡಿದಾಗ ಉತ್ತಮವಾದಂತಹ ಫಲ ಸಿಗುವಂಥದ್ದು ನಾವು ನೋಡಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಸುಲಭವಾಗಿ ನಾವು ಆಚರಣೆ ಮಾಡಬಹುದು, ದೇವತಾ ಆರಾಧನೆ ಮಾಡಬಹುದು ಎನ್ನುವಂಥದ್ದನ್ನು ನೀವೀಗ ನೋಡಿದ್ದೀರಿ. ಕೇವಲ ನಾವು ಜಪದಲ್ಲಿ ಮಾತ್ರ ತೊಡಗಿಸಿಕೊಂಡರೆ ಸಾರದು, ಮನುಷ್ಯ ಪ್ರಯತ್ನ ಅತ್ಯಂತ ಅವಶ್ಯಕ. ಹಾಗಿರುವಾಗ ತುಂಬ ಪ್ರಯತ್ನ ಮಾಡಿ ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ದಾಂಪತ್ಯ ಯೋಗ ಕೂಡಿ ಬರಲಿ, ಉತ್ತಮವಾದಂತಹ ವಧು ಸಿಗಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ.